ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ಮಾಣಿಕ್ಯ ಸಿನಿಮಾದ ನಟಿ ಸುದೀಪ್ ಸರ್ ಒಂದು ಮಾಣಿಕ್ಯ ಸಿನಿಮಾ, ಮತ್ತು ಅದರಲ್ಲಿ ರವಿಚಂದ್ರನ್ ಸರ್ ಕೂಡ ನಟಿಸಿರ್ತಾರೆ. ಬಟ್ ಈ ಸಿನಿಮಾವನ್ನು ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ಈ ಸಿನಿಮಾದಲ್ಲಿ ಏನಂಥದ್ದು, ಈ ನಟಿಯ ಒಂದು ಕಥೆ ಏನಾಗಿದೆ ನೋಡಿ. ಒಂದು ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ತಗಲಾಕೊಂಡಿದ್ರು, ಜೈಲಿಗೂ ಕೂಡ ಹಾಕಿದ್ರು ಲಾಸ್ಟ್ ಇಯರು. ಬಟ್ ಏನಾಯಿತು ಈ ನಟಿಯ ಕಥೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ನಟಿಯ ಮೂಲತಃ ಯಾವ ಊರವರು, ಎಲ್ಲಿಂದ ಬಂದರು, ನಟಿ ಹೇಗಾದರು, ನಮ್ಮ ಕನ್ನಡಕ್ಕೆ ಇಂಡಸ್ಟ್ರಿಗೆ ಹೇಗೆ ಬಂದರು ಅನ್ನೋದನ್ನೆಲ್ಲ ಒಂದು ಸ್ವಲ್ಪ ಬಯಟಿಲ್ಲ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರುತ್ತೆ ಅಂತ ಕೇಳ್ಕೊತೀನಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ನೋಡಿ. ಚಿನ್ನ ಕಳ್ಳ ಸಾಗಣೆ ನಟಿ ರನ್ಯಾ ರಾವ್ಗೆ 1 ವರ್ಷ ಜೈಲೇ ಗತಿ ಅಂತ ಕೂಡ ಹೇಳಲಾಗಿತ್ತು ಹಿಂದೆ. ಬಟ್ ಜಾಮೀನು ಪಡ್ಕೊಳ್ಳೋಕೆ ಹೋದಾಗ ಅವಕಾಶನೇ ಸಿಗ್ತಿರಲಿಲ್ಲ ಅಂತ ಕೂಡ ಹೇಳಲಾಗಿತ್ತು. ಬಟ್ ಈಗ ಜಾಮೀನು ಸಿಕ್ಕಿದೆಯಂತೆ, ಜಾಮೀನಂತೂ ಸಿಕ್ಕಿತು ಅಂತ ಕೂಡ ಒಂದು ಸುದ್ದಿ ಅಂತೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಡ್ತಾ ಇದೆ. ಬಟ್ ಜಾಮೀನು ಸಿಕ್ಕಿದ್ದು ಕೂಡ ಏನು ಮಾಡ್ತಾ ಇದ್ದಾರೆ ಈಗ, ಒಂದು ವರ್ಷ ನಟಿ ಹೇಗೆ ಕಳೆದ್ರು ಜೈಲಲ್ಲಿ ಒಂದು ವಿಷಯನ ಅಂತ ಕೂಡ ತಿಳ್ಕೊಳ್ಳೋಣ ನೋಡಿ. ಚಿನ್ನದ ಕಳ್ಳ ಸಾಗಾಣಿಕೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಬಂಧನಕ್ಕೆ ಒಳಗಾಗಿದ್ದಂತೆ ಈ ನಟಿ. ಬಟ್ ರನ್ಯಾ ರಾವ್ ಅವರಿಗೆ ಈಗ ಕಾಫಿ ಫೋಸಾ ಅಡಿಯಲ್ಲಿ 1 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಒಂದು ವರ್ಷ ಜೈಲಿಗೆ ಹೋಗ್ತಾರೆ, ಮತ್ತೆ ಜಾಮೀನು ಪಡೆಯುವ ಒಂದು ಅವಕಾಶ ಸಿಗದಂತೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಬಟ್ ನೋಡಿ, ರನ್ಯಾ ವಿರುದ್ಧ ವಿದೇಶಿ ವಿನಿಮಯ ನಿಯಂತ್ರಣ ಮತ್ತು ಕಳ್ಳ ಸಾಗಾಣಿಕೆ ಚಟುವಟಿಕೆಗಳ ತಡೆ ಕಾಯ್ದೆಯನ್ನು ಕಾಫಿ ಫೋಸಾ ಅಥವಾ ಅಂತ ನಾವೇನು ಕರಿತೀವಿ ಅದು ಜಾರಿ ಮಾಡಲಾಗಿತ್ತಂತೆ. ಈ ವಿಷಯವನ್ನು ನಿರ್ವಹಿಸುವ ಒಂದು ಸಲಹಾ ಮಂಡಳಿ ಅಂತ ಏನು ಕರಿತೀವಿ. ಇತ್ತೀಚೆಗೆ ರನ್ಯಾ ರಾವ್ ಅವರಿಗೆ ಒಂದು ಬಂಧನದ ಸಂಪೂರ್ಣ ಅವಧಿಯಲ್ಲಿ ಜಾಮೀನೇ ಕೊಡಲಾಗಿರಲಿಲ್ಲ, ಅಂದರೆ ಕೊಟ್ಟಿರಲಿಲ್ಲ ಜಾಮೀನು. ಬಟ್ ಈಗ ಸಿಕ್ಕಿದೆಯಂತೆ. ಬಟ್ ಜಾಮೀನು ವಿಷಯ ಸಿಕ್ಕಿದ್ದಕ್ಕೆ ಅದೇನಾಯಿತು ಮುಂದೆ ಅನ್ನೋದನ್ನ ನಾನು ತಿಳ್ಕೊಳ್ಳೋಣ. ಬಟ್ ಈಗ ಜಾಮೀನು ಸಿಗಲಾಗಿಲ್ಲ ಅಂತ ಕೂಡ ಹೇಳಲಾಗಿತ್ತು. ಕಾಫಿ ಫೋಸಾ ಕಾಯ್ದೆ ಅಡಿಯಲ್ಲಿ ರನ್ಯಾ ರಾವ್ ಹಾಗೂ ಇತರ ಆರೋಪಿಗಳು 1 ವರ್ಷ ಜೈಲಿನಿಂದ ಹೊರಬರುವ ಆಗಿಲ್ಲ ಅಂತ ಕೂಡ ಈ ಕುರಿತು ಒಂದು ಕಾಫಿ ಫೋಸಾ ಸಲಹಾ ಮಂಡಳಿ ಅಂತ ನಾವೇನು ಕರಿತೀವಿ ಕಂದಾಯ ಗುಪ್ತಚರ ನಿರ್ದೇಶನಾಲಯಕ್ಕೆ ಮಾಹಿತಿಯನ್ನು ನೀಡಿದಂತೆ. ಅದರಂತೆ ಜೈಲು ಅಧೀಕ್ಷಕರಿಗೂ ಕೂಡ ಒಂದು ಮಾಹಿತಿ ರವಾನೆ ಮಾಡಲಾಗಿದೆ. ಒಂದು ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಂತ ನಾವೇನು ಕರಿತೀವಿ DRI ಅಧಿಕಾರಿಗಳು ನಿಗದಿತ ಸಮಯದೊಳಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ ಕಾರಣಕ್ಕೆ ಮೇ 20ರಂದು ನಗರದ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯವು ರನ್ಯಾ ಮತ್ತು ಸಹ ಆರೋಪಿ ತರುಣ್ ರಾಜು ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರನ್ನು ಮಾಡಿತ್ತಂತೆ. ನೋಡಿ, ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ್ದು. ಬಟ್ 2 ಲಕ್ಷ ರು ಮೊತ್ತದ ಬಾಂಡ್ ಮತ್ತು 2 ಶ್ಯೂರಿಟಿಗಳನ್ನು ಒಳಗೊಂಡ ಷರತ್ತುಗಳ ಮೇಲೆ ಜಾಮೀನು ನೀಡಲಾಗಿದ್ದರೂ ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ರನ್ಯಾ ರಾವ್ ಅವರ ಒಂದು ವಿರುದ್ಧ ಕೇಂದ್ರೀಯ ಆರ್ಥಿಕ ಗುಪ್ತಚರ ಬ್ಯೂರೋ ಅಂತ ನಾವೇನು ಕರಿತೀವಿ ಅದು ಕಾಯ್ದೆಯಡಿ ಬಂಧನದ ಆದೇಶ ಹೊರಡಿಸಿರುವ ಕಾರಣಕ್ಕೆ 1 ವರ್ಷದವರೆಗೆ ಬಿಡುಗಡೆಗೆ ಅವಕಾಶ ಇಲ್ಲದಂತಾಗಿದೆ. 1 ವರ್ಷ ಅವರು ಬಿಡುಗಡೆ ಆಗಿರಲಿಲ್ಲ. 2025 ಮೇಲಾಗಿದ್ದು ಒಂದು ವಿಷಯ. ಬಟ್ ದುಬೈನಿಂದ 14.2 kg ಚಿನ್ನವನ್ನು ಕಳ್ಳ ಸಾಗಣೆ ಮಾಡಿದ ಆರೋಪ ಮೇಲೆ ಮಾರ್ಚ್ 3ರಂದು DRI ಅಧಿಕಾರಿಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ನಟಿ ರನ್ಯಾ ರಾವ್ವನ್ನು ಬಂಧಿಸಿದ್ದಂತೂ ನೀವು ನೋಡಿದ್ರಿ. ಬಟ್ ಚಿನ್ನ ಕಳ್ಳ ಸಾಗಣೆಗೆ ನೆರವು ನೀಡಿದ ಆರೋಪ ಮೇರೆಗೆ ರಾಜು ಹಾಗೂ ಸಾಹಿಲ್ ಅನ್ನೋ ಜೈನ್ ಅವರನ್ನು ಕೂಡ ಒಂದು ಬಂಧಿಸಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ರನ್ಯಾ ಅವರು ಸಲ್ಲಿಸಿದ ಒಂದು ಜಾಮೀನು ಅರ್ಜಿಗಳನ್ನು ಹಿಂದೆ ತಿರಸ್ಕಾರ ಮಾಡಿತ್ತು ಸ್ಥಳೀಯ ನ್ಯಾಯಾಲಯಗಳು ಮತ್ತು ನಂತರ ಕರ್ನಾಟಕ ಹೈಕೋರ್ಟ್ 2 ಬಾರಿ ತಿರಸ್ಕಾರ ಮಾಡಿದ್ರು ಅಂತ ಕೂಡ ಹೇಳಲಾಗಿತ್ತು. ಬಟ್ ಏನಿದು ಅಂತಂದರೆ ಚಿನ್ನ ಕಳ್ಳ ಸಾಗಣೆಗೆ ಇತರ ಕಳ್ಳ ಸಾಗಾಣಿಕೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಆರೋಪ ಹೊತ್ತ ವ್ಯಕ್ತಿಗಳನ್ನು ಕಾಫಿ ಫೋಸಾ ಅಡಿಯಲ್ಲಿ ಬಂಧಿಸಲಾಗುತ್ತೆ. ಮತ್ತು ಕನಿಷ್ಠ ಒಂದು 3 ತಿಂಗಳಿಂದ 1 ವರ್ಷದವರೆಗೆ ಅವರು ಜೈಲಲ್ಲೇ ಇರಿಸಬಹುದು ಅಂತ ಕೂಡ ಕೆಲವೊಂದಷ್ಟು ಲಾಯರ್ಗಳು ಕೂಡ ಹೇಳ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ತೀರಾ ಒಂದು ಗಂಭೀರ ಪ್ರಕರಣಕ್ಕೆ ಇದನ್ನು 2 ವರ್ಷಗಳೇ ವಿಸ್ತರಿಸಬಹುದು, 3 ವರ್ಷ ಆಗುವುದು, ಹೇಳೋಕ್ಕಾಗಲ್ಲ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಕಾಯ್ದೆ ಅಡಿಯಲ್ಲಿ ಆರೋಪಿಗಳಿಗೆ ಜಾಮೀನು ಪಡೆಯಲು ಅವಕಾಶ ಸಿಗ್ತಾ ಇಲ್ಲ. ಜಾಮೀನು ಪಡೆದರೂ ಈ ಅವಧಿಯಲ್ಲಿ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡೋದಿಲ್ಲ ಅಂತ ಕೂಡ ಹೇಳಲಾಗ್ತಾಯಿದ್ರು. ಬಟ್ ಈಗ ಜಾಮೀನು ಸಿಕ್ಕಿದೆಯಂತೆ ನೋಡಿ, ರನ್ಯಾ ರಾವ್ ಈಗ ಜಾಮೀನು ಸಿಕ್ಕಿದೆಯಂತೆ. ಬಟ್ ಜಾಮೀನು ಸಿಕ್ಕಿದ್ರು ಕೂಡ ಹೇಗೆ ಸಿಕ್ತು ಹಾಗಾದರೆ? ಜೈಲಿಂದ ಬಿಡುಗಡೆ ಭಾಗ್ಯ ಆಗಿದರಂತೆ. ಜೈಲಿಂದ ಬಿಡುಗಡೆ ಭಾಗ್ಯ ಹೇಗೆ ಸಿಕ್ಬಿಡ್ತು ಹಾಗಾದ್ರೆ? ಹಿಂದೆ ಎಲ್ಲ ಜಾಮೀನು ಸಿಗೋದೇ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಬಟ್ ಈಗ ಹೇಗೆ ಸಿಕ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಸುಮಾರು 106 ಕೋಟಿ ಮೌಲ್ಯದ ಚಿನ್ನ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟಿ ರನ್ಯಾ ರಾವ್ಗೆ ಈಗ ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ಬಟ್ ಅವಧಿ ಏನೋ ಮುಗಿದೋಯ್ತು. ಪರಪ್ಪನಗರ ಜೈಲಿಂದ ಬಿಡುಗಡೆ ಆಗಿದ್ರು. ಇಂದು ಅಥವಾ ನಾಳೆ ರನ್ಯಾ ರಿಲೀಸ್ ಆಗ್ತಾ ಇದ್ದಾರೆ. ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಜೈಲು ಸೇರಿದ್ದ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಈಗ ನಾಳೆ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ. ಕಾಫಿ ಫೋಸಾ ಜಾರಿಯಾಗಿ ಹಿಂದಿಗೆ ವರ್ಷ ಆಯಿತು. ಈ ಹಿಂದೆ ಕೋರ್ಟ್ ರನ್ಯಾಗೆ ಜಾಮೀನು ನೀಡಿತ್ತು. ಆದರೆ ಕಾಫಿ ಫೋಸಾ ಇದ್ದ ಹಿನ್ನೆಲೆಯಲ್ಲಿ ನಟಿ ಜೈಲಿನಲ್ಲೇ ಉಳಿದುಕೊಂಡಿದ್ರು. ಅಂದರೆ ಜಾಮೀನು ಕೊಟ್ಟಿದ್ರು ಕೂಡ ಕಾಫಿ ಫೋಸಾ ಅಡಿಯಲ್ಲಿ ಅವರು ನಟಿ ಜೈಲಿನಲ್ಲೇ ಹಾಕಬೇಕಾಗಿತ್ತು ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಬಟ್ ಮುಂದೆ ಅದು ಹೋಗ್ತಾ ಕಾಫಿ ಫೋಸಾ ಆ್ಯಕ್ಟ್ ಅನ್ವಯ ಆದರೆ ಕನಿಷ್ಠ 1 ವರ್ಷ ಜಾಮೀನು ಸಿಕ್ಕರೂ ಕೂಡ ಹೊರಬರುವಂತಿಲ್ಲ, ಅಲ್ಲೇ ಇರಬೇಕಾಗತ್ತೆ. ನೋಡಿ, ಈ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಈ ಆ್ಯಕ್ಟ್ ನಡಿ 1 ವರ್ಷ ಜೈಲು ಅನುಭವಿಸುವ ಒಂದು ವಾಸ
ರನ್ಯಾ ರಾವ್ಗೆ ಇದೀಗ ಬಿಡುಗಡೆ ಭಾಗ್ಯ ಲಭಿಸಿದೆ ಅಂತ ಕೂಡ ಒಂದು ಸುದ್ದಿ ಹರಿದಾಡ್ತಾ ಇದೆ. ಬಟ್ ಸುದ್ದಿ ಅಂತೂ ನೋಡಿ, ರನ್ಯಾ ರಾವ್ ಅಂತೂ ನೀವು ನೋಡಿರ್ಬೋದು, ಮಾಣಿಕ್ಯ ಸಿನಿಮಾದಲ್ಲಿ ಸುದೀಪ್ ಸರ್ ಜೊತೆ ಎಷ್ಟು ಚೆನ್ನಾಗಿ ನಟಿಸಿರ್ತಾರೆ, ಎಷ್ಟು ಮುದ್ದಾಗಿ ಕಾಣ್ತಾ ಇರ್ತಾರೆ ಅಂತ ನೀವು ನೋಡಿರ್ಬೋದು. ಬಟ್ ಏನಂತಂದರೆ, ಇವರು ಜೈಲಿಗೆ ಹೋಗಿರ್ತಕ್ಕಂಥ ಒಂದು ಪ್ರಕರಣ ಹಿಂದೆ ತುಂಬ ವೈರಲ್ ಆಗಿತ್ತು. ಅಂದರೆ ಅಂಥದ್ದೇನೂ ಸಿನಿಮಾ ನಟರೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಏನಂತಂದರೆ, ಜೈಲಿಗೆ ಹೋಗಿರ್ತಕ್ಕಂಥ ಒಂದು ವಿಷಯ ಸುದ್ದಿ ಅದು ಚಿನ್ನದ ಕಳ್ಳ ಸಾಗಾಣಿಕೆಯಲ್ಲಿ ಕೇಳಿಬಂದಿತ್ತು. ಬಟ್ ಆದರೂ ಕೂಡ ಅವರ ಒಂದು ಫ್ಯಾಮಿಲಿಗೆ ಇದು ದುಃಖ ತರುವಂಥ ಸಂಗತಿ ಇಲ್ಲ ಅಂತಲ್ಲ. ಆದರೆ ಈಗಂತೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಬಿಡುಗಡೆ ಅಂತೂ ಜಾಮೀನು ಸಿಕ್ಕಿತು, ಹೋದ ವರ್ಷನೇ ಜಾಮೀನು ಸಿಕ್ಕಿತ್ತು. ಆದರೆ ಕೊನೆಗೆ 1 ವರ್ಷ ಜೈಲಲ್ಲೇ ಉಳಿಬೇಕಾದ ಪರಿಸ್ಥಿತಿ ಬಂತು. ನೋಡಿ, ನಟ ನಟಿಯರು ಅಂತ ನಾವು ಏನು ಹೇಳ್ಕೊತೀವಿ, ಅವ್ರ ಹತ್ರನೂ ಕೂಡ ಎಷ್ಟೆಷ್ಟು ಕೋಟಿಗಳಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಇದೇನು ಮಾತ್ರಕ್ಕೆ ಏನೇನೋ ಕಳ್ಳ ಸಾಗಣೆ ಮಾಡೋದಾಗಿರ್ಬೋದು, ತಪ್ಪು ಮಾಡಿರೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ ಥರ ಎಲ್ಲ ಮಾಡುವಂತಿಲ್ಲ. ಯಾಕೆಂದರೆ ಕೆಲವೊಂದಷ್ಟು ನಟ ನಟಿಯರು ನೀವು ನೋಡಿರ್ಬೋದು, ಇವತ್ತಿಗೂ ಕೂಡ ನಮ್ಮ ದರ್ಶನ್ ಸರ್ ಕೂಡ ಸೆಲ್ಲಲ್ಲೇ ಇದ್ದಾರೆ, ಜೈಲಲ್ಲೇ ಕಳೀತಾ ಇದ್ದಾರೆ. ಆಲ್ರೆಡಿ 3 ವರ್ಷ ಆಗ್ತಾ ಬರ್ತಾ ಇದೆ, ಇದು 3ನೇ ವರ್ಷ. ಏನಾಗ್ತಿದೆ ದರ್ಶನ್ ಸರ್ಗೆ ಅಂತ ಕೂಡ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಜೈಲಲ್ಲಿ. ಬಟ್ ಏನಂದರೆ, ನಮ್ಮ ದರ್ಶನ್ ಸರ್ ಅಂತೂ ನೆಕ್ಸ್ಟ್ ಎಪಿಸೋಡಲ್ಲಿ ವಿಡಿಯೋ ಮಾಡೋಣ. ಬಟ್ ಈ ನಟಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬಟ್ ಈ ನಟಿ ಸಿನಿಮಾದಲ್ಲಿ ಹಲವಾರು ಸಿನಿಮಾಗಳನ್ನ ನಡೆಸಿದ್ದಾರೆ, ನೀವು ನೋಡಿರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ. ಅದರಲ್ಲೂ ಸುದೀಪ್, ಯಾರ್ಯಾವ ಸಿನಿಮಾ ಅಂತಂದರೆ ಸುದೀಪ್ ಸರ್ ಜೊತೆನೇ ಸಿನಿಮಾ ಫೇಮಸ್ ಇವ್ರದ್ದು, ಬೇರೆ ಏನೇನಿಲ್ಲ. ನಮ್ಮ ಕನ್ನಡ ಸಿನಿಮಾಗೆ ಬಂದರೆ ಇವರು ಬೇರೆ ಭಾಷೆ ಹಲವಾರು ಭಾಷೆಗಳಲ್ಲೇ ಸಿನಿಮಾವನ್ನು ನಡೆಸ್ತಾರೆ. ನಮ್ಮ ಸುದೀಪ್ ಸರ್ ಸಿನಿಮಾದಲ್ಲಂತೂ ತುಂಬ ಫೇಮಸ್ ಆಗ್ತಾರೆ. ಸುದೀಪ್ ಸರ್ ಮಾಣಿಕ್ಯ ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ರನ್ಯಾ ಒಂದು ಕಾರಣಕ್ಕೆ ಸುದೀಪ್ಗೆ ಆದ ಒಂದು ಕಷ್ಟ ಒಂದೆರಡಲ್ಲ ಅಂತ ಕೂಡ ಹೇಳ್ಬೋದು. ಒಂದು ವಿಚಾರ ತಿಳಿಸಿದ ರವಿ ಶ್ರೀವಾಸ ಕೂಡ ಒಂದು ಹೇಳ್ಕೊಂಡಿದ್ರು. ನೋಡಿ, ರನ್ಯಾ ಏನಂತಂದರೆ, ಅವ್ರು ಜೈಲು ಸೇರಿರುವ ನಟಿ ರನ್ಯಾ ಬಗ್ಗೆ ನಿರ್ದೇಶಕ ರವಿ ಶ್ರೀವಾಸ ಕೂಡ ಇದೇ ಹೇಳ್ಕೊಂಡಿದ್ದಾರೆ. ಬಟ್ ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ, ಏನೇನು ಹೇಳಿದ್ದಾರೆ, ಅವ್ರನ್ನ ಸುದೀಪ್ ಸರ್ಗೆ ಏನು ಸಂಕಷ್ಟ ಎದುರಾಯ್ತು ಇವರಿಂದ, ಅದೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇವ್ರ ಬಗ್ಗೆ ಅಂತೂ ತಿಳಿಯೋದ ಒಂದು ಸಾಕಷ್ಟು ಮಾಹಿತಿ ಇನ್ನೂ ತುಂಬ ಇದೆ. ಯಾಕೆಂತಂದರೆ ಸಿನಿಮಾಗಳಲ್ಲಿ ಒಂದು ಫೇಮಸ್ ನಟಿ ಆಗೋದಂತೂ ನಿಜ, ಇಲ್ಲ ಅಂತಲ್ಲ. ಬಟ್ ಕೊನೆಗೆ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಬಿಟ್ರೆ ನಾವು ಸ್ಟ್ರೆಸ್ಗೆ ಹೋಗ್ಬಿಡ್ತೀವಿ. ಎಲ್ಲರೂ ಅಷ್ಟೇ ಅಲ್ವಾ, ನಾವೊಂದು ಎಂಥ ಸ್ಟ್ರೆಸ್ಗೆ ಹೋಗ್ತೀವಿ, ಎಂಥ ಮೈಂಡ್ಗೆ ಹೋಗ್ತೀವಿ ಅಂತಂದರೆ, ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರೆ ಸಾಕು, ನಾವು ಜೈಲಿಗೆ ಸೇರಿಬಿಟ್ರೆ, ಇಲ್ಲಾಂದರೆ ನಮ್ಮ ಒಂದು ಜೀವನಕ್ಕೆ ಆತಂಕ ಆಗಿಬಿಟ್ರೆ ಎಲ್ಲಿ ಹೋಗ್ತೀವಿ ನಾವು. ಅಂದರೆ ನಮ್ಮ ಮೈಂಡು ನಮ್ಮ ಸಂಬಂಧಿಕರು ಏನು ಅಂದ್ಕೊಂಡ್ಬಿಡ್ತಾರೋ, ನಮ್ಮ ಒಂದು ರಿಲೇಷನ್ಶಿಪ್ ಏನು ಅಂದ್ಕೋತಾರೋ ಅನ್ನೋ ಒಂದು ಮೈಂಡ್ ಇದೆಯಲ್ಲ, ಆ ಮೈಂಡು ಎಲ್ಲೋ ಹೋಗಿಬಿಡುತ್ತೆ. ಬಟ್ ಇವ್ರದ್ದು ಕೂಡ ಯಾಕೆಂದರೆ ಸಿನಿಮಾ ನಟನೆಯರು ಏನೇ ಆದರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ. ನೋಡಿ, ದರ್ಶನ್ ಸರ್ ಎಷ್ಟು ವರ್ಷ ಜೈಲಿಗೆ ಹೋದರೂ ಕೂಡ ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ, ಹಂಗೆ ಜೈಲಲ್ಲೇ ಇದ್ದಾರೆ. ಬಟ್ ಅವ್ರ ಫ್ಯಾಮಿಲಿಯವರು ಕೂಡ ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದರೆ ಅದೆಲ್ಲ ಕೋರ್ಟ್ ನಿರ್ಧಾರ ಮಾಡುತ್ತೆ. ಕೋರ್ಟ್ ನಿರ್ಧಾರ ಮಾಡಿದ್ಮೇಲೆ ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಇವರು ನಟಿಯರದು ಅಷ್ಟೇ, ಹಿಂದೆ ಕೋರ್ಟ್ ನಿರ್ಧಾರ ಮಾಡಿತ್ತು, ಈಗ ಜಾಮೀನು ಕೊಡಬೇಕು ಅಂತ ಕೂಡ ನಿರ್ಧಾರ ಮಾಡಿತ್ತು. ಬಟ್ ಏನಂದರೆ, ಜಾಮೀನು ಕೊಟ್ಟು ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಬಟ್ ಈಗ ಬಿಡುಗಡೆ ಭಾಗ್ಯ ಸಿಕ್ಕಾಗಿದೆ. ಸಿಕ್ಕಿದ್ರು ಕೂಡ ನೋಡಿ, ಸಿಕ್ಕಿದ್ರು ಈಗ ಸುದೀಪ್ ಸರ್ಗೂ ಕೂಡ ಒಂದು ಕೆಟ್ಟ ಹೆಸರು ಅನ್ನೋ ಒಂದು ಕೆಟ್ಟ ಬ್ಯಾಡ್ ನೇಮ್ ಅಂತ ಕೂಡ ಒಂದು ನೇಮ್ ತೊಗೊಂಡ್ರು. ಬಟ್ ಅಂದರೆ ಬ್ಯಾಡ್ ನೇಮ್ ಅನ್ನೋದಕ್ಕಿಂತ ಈ ನಟಿಗೆ ತುಂಬ ದುಡ್ಡಿನ ಲಿಂಕ್ ಇತ್ತು. ದುಬೈ ಅಂದರೆ ಹಲವಾರು ಬೇರೆ ಬೇರೆ ಕಂಟ್ರೀಸ್ಗಳ ಲಿಂಕ್ ಇರೋದ್ರಿಂದ ತುಂಬ ಒಂದು ದುಡ್ಡಿನ ದೊಡ್ಡ ಒಂದು ಮದ ಅಂತ ನಾವೇನು ಕರಿತೀವಿ, ಆ ರೀತಿ ದುಡ್ಡು ಹೆಚ್ಚಾಗಿತ್ತು ಅಂತ ಕೂಡ ಹೇಳ್ಬೋದು ಈ ನಟಿಗೆ. ಏನಂತಂದರೆ, ಹಿಂದೆ ಎಲ್ಲ ನಾವು ಮಾಡಿರ್ತಕ್ಕಂಥದ್ದು ಒಂದು ತಪ್ಪೇನಿದೆ, ಆ ತಪ್ಪು ಅವ್ರಿಗೆ ಗೊತ್ತಾಗಲ್ಲ. ಹಿಂದೆ ಆಗಲಿ ಈಗಲೂ ಕೂಡ ಮಾಡೋ ತಪ್ಪು ಗೊತ್ತಾಗಲ್ಲ. ಯಾಕೆಂದರೆ ಆ ದುಡ್ಡು ಅಂತಕ್ಕಂಥದ್ದು ಎಲ್ಲೋ ಕರ್ಕೊಂಡೋಗುತ್ತೆ. ಇವ್ರನ್ನಂತಲ್ಲ, ಎಲ್ಲರ ನಟಿಯರು ಅಷ್ಟೇ. ಕೊನೆಗೆ ನೋಡಿ, ಹಿಂದೆಯಿಂದ ಬಡತನದಿಂದ ಬಂದ ಹಾದಿಯನ್ನು ನಿಜವಾಗ್ಲೂ ಎಷ್ಟೋ ಜನ ಮರೆತು ಹೋಗ್ತಾ ಇದ್ದಾರೆ. ಇವತ್ತಿನ ನಟಿಯರು ಬಡತನದಲ್ಲಿರೋ ಒಂದು ನಾವು ಎಷ್ಟು ಬಡತನದಲ್ಲಿವಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಟಿಯರು ಇವತ್ತು ಎಲ್ಲೂ ಹೋಗ್ತಾ ಇದ್ದಾರೆ ಅಂದರೆ ಆ ರೀತಿ ಹೋಗ್ತಾ ಇದ್ದಾರೆ. ಕಟ್ಕೊಂಡಿರೋ ಗಂಡನನ್ನೇ ಡಿವೋರ್ಸ್ ಮಾಡ್ತಾ ಇದ್ದಾರೆ ಇವತ್ತಿನ ನಟಿಯರು. ನೋಡಿ, ಒಬ್ಬ ಬದುಕಿ ಬಾಳಿದ್ದ ಗಂಡನನ್ನೇ ಒಂದು ಡಿವೋರ್ಸ್ ಮಾಡ್ತಾ ಇರ್ತಕ್ಕಂಥ ನಟಿಯರು ಇವತ್ತು ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಎಲ್ಲಿ ಹೋಗ್ತಾ ಇದ್ದೀವಿ ನಾವು, ಏನು ಮಾಡ್ತಾ ಇದ್ದೀವಿ, ಈ ಪ್ರಪಂಚ ಎಲ್ಲಿ ಹೋಗ್ತಾ ಇದೆ. ಅಂದರೆ ನಟಿಯರು ಅಂತಲ್ಲ, ಹೆಣ್ಣು ಮಕ್ಕಳ ಜೀವನ, ನಮ್ಮ ಭಾರತೀಯ ಸಂಪ್ರದಾಯ ಜೀವನ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ನಾವೇ ಅರ್ಥ ಮಾಡ್ಕೋಬೇಕು. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಇವ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.